ತನ್ನ ಜೊತೆಗೆ ತೆಗೆದುಕೊಂಡು ಹೋಗುವಂತಹ ಕೆಲಸವನ್ನು ತನ್ನ ಕ್ಷೇತ್ರದಲ್ಲಿ, ತನ್ನ ಜಿಲ್ಲೆಯಲ್ಲಿ ಮಾಡಿರುವಂಥದ್ದು ಕೂಡ ಅಷ್ಟೇ ಸ್ಪಷ್ಟ. ಇದೇ ಕಾರಣಕ್ಕಾಗಿ ಎಲ್ಲ ವರ್ಗಗಳ ಜನರು ಕೂಡ ಅಲ್ಲಿ ಬಂದು ಸೇರಿದ್ದಾರೆ. ಇವತ್ತು ಕಣ್ಣೀರು ಹಾಕ್ತಾ ಇದ್ರು, ಅನೇಕರು ಕಣ್ಣೀರು ಹಾಕ್ತಾ ಇದ್ರು. ಶಾಮನೂರು ಶಿವಶಂಕರಪ್ಪ ಅವರ ಕೊಡುಗೆಗಳನ್ನು ನೆನಪು ಮಾಡಿಕೊಳ್ತಾ ಇದ್ರು. ವ್ಯಕ್ತಿತ್ವದ ವಿಶಾಲತೆ ಅರ್ಥವಾಗುವಂಥದ್ದು ಅವರ ಸಾವಿನಲ್ಲಿ. ಅದು ಶಿವಶಂಕರಪ್ಪ ಅವರ ವಿಚಾರದಲ್ಲೂ ಕೂಡ ಮತ್ತೆ ದೃಢಗೊಳ್ಳುತ್ತಾ ಇರುವಂಥದ್ದು. ಯಾವ ಸ್ವರೂಪದಲ್ಲಿ ಅಲ್ಲಿ ಜನ ಬಂದಿದ್ದಾರೆ, ಬಹಳ ದೊಡ್ಡ ಸಂಖ್ಯೆಯಲ್ಲಿ. ನಿನ್ನೆ ಸಂಜೆ ಅವರು ಮೃತಪಟ್ಟಿದ್ದಾರೆ ಅಂತ ಹೇಳುವಂತಹ ವಿಚಾರ ತಿಳಿತಾ ಇದ್ದಂತೆಯೇ ದಾವಣಗೆರೆಯಲ್ಲಿ ಜನ ಶಾಕ್ಗೊಳಗಾಗಿದ್ದರು. ಇವತ್ತು ದಾವಣಗೆರೆ ನಗರ ಅಕ್ಷರಶಃ ಸ್ವಯಂ ಪ್ರೇರಿತ ಬಂದ್ ಆಗಿತ್ತು. ಏಕೆಂದರೆ ದಾವಣಗೆರೆಯ ಧಣಿ ಅಂತೇಳಿ ಕರೆಸಿಕೊಡ್ತಾ ಇದ್ದಂತಹ ಶಾಮನೂರು ಶಿವಶಂಕರಪ್ಪ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದಂತೆಯೇ ಉದ್ಯಮಿಗಳು, ಅಲ್ಲಿಯ ವ್ಯಾಪಾರಿಗಳು ಪ್ರತಿಯೊಬ್ಬರು ಕೂಡ ಇವತ್ತು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಅದರ ಮೂಲಕವಾಗಿ ಅವರಿಗೊಂದು ಗೌರವ ಸಮರ್ಪಣೆಯನ್ನು ಮಾಡ್ತಾ, ತಮ್ಮ ಕುಟುಂಬದ ಒಬ್ಬ ಸದಸ್ಯನನ್ನು ನಾವು ಕಳ್ಕೊಂಡಿದ್ದೀವಿ, ತನ್ನ ಊರಿನ ಒಬ್ಬ ನಾಯಕರನ್ನು ಕಳ್ಕೊಂಡಿದ್ದೀವಿ ಅನ್ನುವಂತಹ ನಿಟ್ಟಿನಲ್ಲಿ ಅವರನ್ನು ಗೌರವದಿಂದ ಕಳಿಸ್ಕೊಡ್ತಾ ಇದ್ದಾರೆ. ಈಗ ಸಮಾಧಿ ಪ್ರಕ್ರಿಯೆಗಳು ನೆರವೇರ್ತಾ ಇರುವಂಥದ್ದು. ಕಲ್ಲೇಶ್ವರ ರೈಸ್ ಮಿಲ್ ಸಮೀಪದಲ್ಲಿರುವಂತಹ ಶಾಮನೂರು ಶಿವಶಂಕರಪ್ಪ ಅವರ ಪತ್ನಿಯ ಸಮಾಧಿಯ ಪಕ್ಕದಲ್ಲಿ ಶಿವಶಂಕರಪ್ಪ ಅವರ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಿ ಈಗ ಸಮಾಧಿ ಪ್ರಕ್ರಿಯೆ ನಡೀತಾ ಇದೆ. ಅಂತ್ಯಕ್ರಿಯೆ ನೆರವೇರ್ತಾ ಇರುವಂಥದ್ದು.
ವೀರಶೈವ ಲಿಂಗಾಯತ ಸಂಪ್ರದಾಯದ ಪ್ರಕಾರವಾಗಿ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗಿದೆ. ಸಮಾಧಿಯ ಒಳಗಡೆ ಈಗಾಗಲೇ ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರವನ್ನು ಕುಳ್ಳಿರಿಸಿ ಅಲ್ಲಿ ಪೂಜೆಯನ್ನು ನೆರವೇರಿಸಲಾಗಿದೆ. ಶಾಮನೂರು ಶಿವಶಂಕರಪ್ಪ ಅವರು ತನ್ನ ಸುದೀರ್ಘ ಜೀವನವನ್ನು ನಡೆಸಿ, ತುಂಬು ಜೀವನವನ್ನು ನಡೆಸಿ ಅನೇಕ ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ. ದಾವಣಗೆರೆಯ ಮಂದಿಗಂತೂ ಶಿವಶಂಕರಪ್ಪ ಅವರು ಒಂದು ರೀತಿಯಂಥ ಹೆಮ್ಮೆಯ ಪ್ರತೀಕವಾಗಿದ್ದರು. ದಾವಣಗೆರೆಯ ಜನರ ಹೆಮ್ಮೆಯಾಗಿದ್ದರು. ದಾವಣಗೆರೆಯಲ್ಲಿ ತನ್ನದೇ ಆದಂತಹ ಒಂದು ಜನಪರ ಕೆಲಸವನ್ನು ಮಾಡ್ತಾ ಬಂದಂಥವರು ಶಾಮನೂರು ಶಿವಶಂಕರಪ್ಪ. ಅವರು ಮಾಡಿರುವಂತಹ ಸಾಧನೆ ಇದಕ್ಕೂ ಬಹಳ ದೊಡ್ಡದಾದಂತಹ ಸಾಧನೆಯನ್ನು ಮಾಡಿ ಆ ಛಾಪನ್ನು ಮೂಡಿಸಿ ಹೊರಟಂಥವರು ಶಾಮನೂರು ಶಿವಶಂಕರಪ್ಪ. ಕಷ್ಟದಿಂದ ಬಂದಂತಹ ಬದುಕು ಅದನ್ನು ಅಷ್ಟೇ ನಿಷ್ಠೆಯಿಂದ ನೆರವೇರಿಸ್ತಾ ಹಲವರ ಕಷ್ಟಗಳನ್ನು ಪರಿಹರಿಸುವಂತಹ ಸ್ವರೂಪದಲ್ಲಿ ಅವ್ರಿಗೊಂದು ಬದುಕನ್ನು ಕಟ್ಟಿಕೊಡುವಂತಹ ಕೆಲಸವನ್ನು ಮಾಡುವಂಥದ್ದನ್ನು ಶಿವಶಂಕರಪ್ಪ ಅವರು ಪ್ರಾಮಾಣಿಕವಾಗಿ ನೆರವೇರಿಸ್ತಾ ಬಂದಂಥವರು. ನಂತರ ಸಹಜವಾಗಿಯೇ ರಾಜಕೀಯದ ಆಸಕ್ತಿ ಬಂದಂತಹ ಸಂದರ್ಭದಲ್ಲಿ ಸಕ್ರಿಯ ರಾಜಕಾರಣದಲ್ಲಿ 1969ರಲ್ಲಿ ಅವರು ಒಂದು ಸಕ್ರಿಯ ರಾಜಕೀಯದಲ್ಲಿ ಇದ್ದರೂ ಕೂಡ ಶಾಸಕರಾಗಿ ಶಾಸನ ಸಭೆಗೆ ಚುನಾವಣೆಗೆ ಸ್ಪರ್ಧಿಸುವಂತಹ ಕೆಲಸ ಆಗಿದ್ದು 1994ರಲ್ಲಿ. ಅಲ್ಲಿಂದ ನಂತರ ಶಾಮನೂರು ಶಿವಶಂಕರಪ್ಪ ಅವರು ಸತತವಾಗಿ ಶಾಸನ ಸಭೆಗೆ, ಲೋಕಸಭೆಗೆ ಆಯ್ಕೆಯಾಗ್ತಾ ಬಂದು ಆ ಮೂಲಕವಾಗಿ ಜನರ ಕೆಲಸವನ್ನು ಮಾಡಿಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಮಂತ್ರಿಯಾಗುವ ಹೊತ್ತಿಗಾಗಲೇ 80 ವರ್ಷಕ್ಕಿಂತ ಮೇಲ್ಪಟ್ಟಿದ್ದು, 85 ವರ್ಷ ಆಗಿದ್ದಿತ್ತು. ಅವ್ರಿಗೆ 83 ವರ್ಷ ಆಗಿದ್ದಿತ್ತು. ಅವರು ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಅತ್ಯಂತ ಹಿರಿಯ ಸಚಿವರಾಗಿದ್ದರು. ಉಳಿದಂತಹ ಹಿರಿಯ ಶಾಸಕರುಗಳಿಗೆ ಮಂತ್ರಿ ಸ್ಥಾನ ಕೊಡದೇ ಇದ್ದರೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರಿಗೆ ಮೊದಲ ಹಂತದಲ್ಲಿಯೇ ಸಿದ್ದರಾಮಯ್ಯನವರು 2013ರಲ್ಲಿ ಅವ್ರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಂಡರು. ಕ್ಯಾಬಿನೆಟ್ ಸಚಿವರಾಗಿ ಜಾಸ್ತಿ ಓಡಾಡೋದಕ್ಕೆ ಅವಾಗ ಅವರಿಗೆ ಸಾಧ್ಯ ಆಗ್ತಿರಲಿಲ್ಲ. ಆದರೆ ಒಂದು ರೀತಿಯಲ್ಲಿ ಗೌರವದ ಪ್ರತೀಕದ ರೀತಿಯಲ್ಲಿ ಶಿವಶಂಕರಪ್ಪ ಅವರು ಆ ಸಂಪುಟದಲ್ಲಿ ಕಾಣಿಸ್ಕೊಳ್ತಾ ಇದ್ರು. ಸಭೆಗಳನ್ನು ಕರೆದು ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯುವಂಥದ್ದು, ತನ್ನ ಇಲಾಖೆಯಲ್ಲಿ ಕೆಲಸಗಳನ್ನು ಮಾಡಿಸೋದ್ರ ಕಡೆಗೆ ತನ್ನ ಅನುಭವದ ಆಧಾರದ ಮೇಲೆ ಅವುಗಳನ್ನು ರಾಜ್ಯಾದ್ಯಂತ ಓಡಾಡೋದಕ್ಕೆ ಕಷ್ಟ ಆದರೂ ಕೂಡ ಇಲಾಖೆಯ ಕೆಲಸಗಳು ಯಶಸ್ವಿಯಾಗಿ ನಡೆಯುವಂಗೆ ನೋಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದರು. ಮುಂದೆ ಅವರ ನಂತರ ಅವರ ಮಗನಿಗೆ ಸಂಪುಟದಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ಹೀಗಾಗಿ ಒಂದು ಆರಾಮಾದಂತಹ ಎಕ್ಸಿಟನ್ನು ಕ್ಯಾಬಿನೆಟ್ನ ಒಳಗಡೆಯಿಂದ ಅವ್ರನ್ನೇನು ಕ್ಯಾಬಿನೆಟ್ನಿಂದ ಕೈ ಬಿಟ್ಟಾಗ ಅವ್ರಿಗೇನು ಕೋಪ ತಾಪಗಳಾಗಲಿ ಬೇರೆನೇನು ಇರಲಿಲ್ಲ. ಅದನ್ನು ಕೂಡ ಬಹಳ ಸಹಜವಾಗಿಯೇ ತೆಗೆದುಕೊಂಡಿದ್ರು. ನಾನು ಪ್ರಶ್ನಿಸಿದಾಗ ಹೈಕಮಾಂಡ್ ಜೊತೆಗೆ ನಾನು ಮಾತಾಡ್ತೀನಿ ಅನ್ನುವಂಥ ರೀತಿಯಲ್ಲಿ, ಅಂದರೆ ಅವರಿಗೆ ಅಷ್ಟು ವಿಶ್ವಾಸ ಇತ್ತು ಕಾಂಗ್ರೆಸ್ನ ನಾಯಕತ್ವದ ಬಗ್ಗೆ. ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು